ಹಾಯ್, ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ಇವತ್ತು ನಾವು ನಗು ಬಗ್ಗೆ ತಿಳ್ಕೊಳ್ಳೋಣ. ಸ್ಮೈಲ್ ಅಂದರೆ ಅದೇ ನಮ್ಮ ಮುಖದಲ್ಲಿ ಲಕ್ಷಣ ಅನ್ನೋದು ಏನು ಕಾಣುತ್ತೆ ಅಂದರೆ, ನಾವು ಎದುರುಗಡೆ ಜನ ನೋಡಿದ ತಕ್ಷಣ ನಗಿತೀವಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ರಿಲ್ಯಾಕ್ಸ್ ಆಗಿರುತ್ತೆ. ಎದುರುಗಡೆ ಮನುಷ್ಯ ನಮ್ಮನ್ನ ನೋಡಿ ನಗಿದ್ರೆ. ಅದೇ ಥರನೇ ಒಂದು ಸ್ವಲ್ಪ ಜನ ನಗು 3 ಥರ ಇರುತ್ತೆ. ಸಿಂಪಲ್ ಸ್ಮೈಲ್ ಕೊಡೋರು, ಜಾಸ್ತಿ ಜೋರಾಗಿ ನಗೋರು, ಮಿಡಿಲ್ ಆ ಥರ ಜಸ್ಟ್ ಅಲ್ಲಿ ಕಾಣೋ ಥರ ನಗೋರು ಇರ್ತಾರೆ. ಈ 3 ಜನದಲ್ಲಿ ದೊಡ್ಡದಾಗಿ ನಗಿತಾರೆ ನೋಡಿ, ಅವ್ರಿಗೆ ಒಳಗಡೆ ಎಷ್ಟು ಗಾಯ ಆಗಿರುತ್ತೆ ಗೊತ್ತಾ. ಯಾವಾಗಾದರೂ ಸರಿ ಯಾರು ದೊಡ್ಡದಾಗಿ ಜೋರಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಗಿತಾ ಇರ್ತಾರೋ ಅವ್ರನ್ನ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ಅವ್ರಿಗೆ ಜಾಸ್ತಿ ಪೆಟ್ಟುಗಳು ಬೀಳುತ್ತೆ, ಒಳಗಡೆ ಬಿದ್ದಿರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಯಾರನ್ನಾದರೂ ಬೇಜಾನ್ ಪೆಟ್ಟುಗಳು ಬಿದ್ದಾದಮೇಲೆ ಅವ್ರು ಅದನ್ನೆಲ್ಲ ಮರೆಯೋಕ್ಕೆ ನಗುನ ಹತ್ರ ತಗೊತಾರೆ. ಯಾರೂ ಇಲ್ದಿರೋ ಸಿಚುವೇಷನಲ್ಲಿ, ಯಾರೂ ಇಲ್ದಿರೋ ಟೈಮಲ್ಲಿ ಅವರು ಒಳಗಡೆ ಎಷ್ಟೊಂದು ಅಳ್ತಾರೋ ಅವ್ರಿಗೆ ಗೊತ್ತು. ಆ ಥರದವ್ರು ಮಾತ್ರನೇ ಜೋರಾಗಿ ನಗಿಯೋಕ್ಕೆ ಸಾಧ್ಯ. ಇನ್ನೊಂದು ಎರಡನೇದು, ಹಲ್ಲು ಕಾಣೋ ಥರನೇ ನಗಿಯೋದು. ಯಾಕಂದರೆ ಅದು 50-50 ಇರ್ತಾರೆ. ಅವ್ರು ಬೇಜಾರು ಇರುತ್ತೆ, ಚೆನ್ನಾಗೂ ಇರ್ತಾರೆ, ನಗಿಯೋದು ಇರುತ್ತೆ. ಬಟ್ ಅಷ್ಟೊಂದು ನೋವು ಸ್ವಲ್ಪ ಜನ ಜಾಸ್ತಿ ತಗೊಳ್ತಾರೆ, ಸ್ವಲ್ಪ ಜನ ಬಿಟ್ಬಿಡ್ತಾರೆ. ಅಷ್ಟೊಂದು ನೋವು ತಗೊಳಕ್ಕೆ ಇಷ್ಟಪಡಲ್ಲ. ಓಕೆ, ಮೂವ್ ಆನ್ ಆಗ್ಬಿಡೋಣ ಅಂತೇಳಿ ತುಂಬ ಜನ ಬೇಗ ಮೂವ್ ಆನ್ ಆಗ್ತಾರೆ. ಆ ಥರದವರು ಈ ಥರ ಅಲ್ಲಿ ಕಾಣೋ ಥರ ನಗಿಯೋರು ಅಷ್ಟೇ. ಬಟ್ ಅದರಲ್ಲಿ ಫುಲ್ ಪ್ರೀತಿ ಇರಲ್ಲ. ಆ್ಯಂಡ್ ಮೂರನೇದು ಜಸ್ಟ್ ಸ್ಮೈಲ್ ಅಷ್ಟೇ. ಅವರು ಜಸ್ಟ್ ಲಿಪ್ಸ್ ಮಾತ್ರನೇ ಹೀಗೆ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಇವರು ಡೆಫಿನೆಟ್ಲಿ ಕನ್ನಿಂಗ್. ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ರೂ ಪರವಾಗಿಲ್ಲ, ಅಂಥವ್ರು ನನ್ನನ್ನು ಬೈದ್ರೂ ಪರವಾಗಿಲ್ಲ, ಅಂಥವ್ರು ಗ್ಯಾರಂಟಿ ಕನ್ನಿಂಗೇನೆ. ಕನ್ನಿಂಗ್ ಮೀನ್ಸ್ ಅವರು ಯಾವತ್ತೂ 2 ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಬ್ರೈನ್ ಹೋಗಿ ಮನುಷ್ಯರ ವಿಷಯ ಅವ್ರ ಬ್ರೈನ್ಗೆ ಹೋಗಿ ತಿರುಗಿ ಬಂದು ಫೇಸ್ ಒಳಗಡೆ ಬರೋಷ್ಟೊಳಗಡೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಜಸ್ಟ್ ಸ್ಮೈಲ್ ಮಾಡ್ತಾರೆ ಅಷ್ಟೇ, ಜಸ್ಟ್ ಲಿಪ್ಸಿಂಗ್ ಅಂತಾರೆ ಅಷ್ಟೇ. ಅಂಥವ್ರನ್ನ ಒಂಚೂರು ದೂರ ಇಡೋದೇ ಒಳ್ಳೆಯದು ಅಂತ ನನ್ನ ಇದು. ಜೋರಾಗಿ ನಗಿತಾರ ಅಂತೇಳಿ ಅವ್ರು ಯಾರನ್ನೂ ಇದು ಮಾಡೋಕ್ಕೆ ಹೋಗ್ಬೇಡಿ.